ಅರಸಿದನು ಮುನಿ ಅರ್ಘ್ಯಪಾದ್ಯೋತ್ಕರವ ಮಧುಪರ್ಕಾಸನಾದಿಯ ಅರಸ ಮಾಡಿದನ ಮರಮುನಿ ಕೈಕೊಂಡು ಹರುಷದಲ್ಲಿ ಪರಿಮಿತದ ಸಮಯದ ವಚೋ ವಿಸ್ತರಣ ಉಂಟೆನೆರಾಯನೂಲಗ ಹರಿದುದವನೀ ಪಾಲ ಭಿನ್ನಹ ಮಾಡಿದನು ಮುನಿಗೆ ಏನು ಬಿಜಯಂಗೈದಹದ ನೆನಗೇನನುಗ್ರಹ ವಚನ ನಿಮ್ಮಡಿಗೇನನ ಬೆಸಗೈವುದೆನಗಾಜ್ಞಾಪಿಸುವುದೆನಲೋ ನೀನಘಾಟದ ರಾಜ ಋಷಿನಿ ಮಾನವನೆ ಧರ್ಮಸ್ವರೂಪನು ನೀನು ಭವದಾಲೋಕನಾರ್ಥವು ನಮ್ಮ ಬರವೆಂದ ಅನುಜರನು ಹೇಳುವರೆ ಭೀಮಾರ್ಜುನರು ವಧುವಾರೆಂಬರಮರಾಂ ಗನೆಯರಿಗೆ 108 ಮಡಿ ದ್ರೌಪದಾದೇವಿ ಘನ ಸಹಾಯನು ಹವಣಿನವನೆಂಬೆನೆ ಚತುರ್ದಶ ಭುವನಪತಿ ನೃಪ ನಿನಗೆ ಪಾಡೆ ಪನ್ನಗೇಂದ್ರ ಸುರೇಂದ್ರರಿದಿರಿನಲಿ ಆದೊಡೊಂದಿಹುದೈವರಿಗೆ ವಧುವಾದಳಿ ದ್ರೌಪದಿ ಮಹೇಶ್ವರನಾದಿಯಲಿ ಕರುಣಿಸಿದ ವರದಲ್ಲಿ ಪುಣ್ಯ ಕಥನವಿದು ಮೇದಿನಿಯೊಳೆ ಕಾಮಿಷ ಸ್ಥಿತಿಯಾದಿಯದು ವಿಗ್ರಹಕ್ಕೆ ತಮ್ಮೊಳು ಕಾದಿದರು ಸುಂದೋಪ ಸುಂದರು ಭೋಪ ಕೇಳೆಂದ ಅರಸುಗಳು ತಾವಿಬ್ಬರೇ ಕೋದರರು ಬಲುಗೈಗಳು ಸುರಾಸುರ ನರರೊಳಡುಪಾಯದಲ್ಲಿ ವೆಂಠಣಿಸಿದರು ಭೂತಳವಾ ನೆರೆದು ಸುರರು ಸರೋಜ ಪೀಠಂಗರು ಹಿದರು ಬಳಿಕಾತನಿವರನು ಪರಿಹರಿಸುವುದಕ್ಕೇನುಪಾಯವೆನುತ್ತ ಚಿಂತಿಸಿದ ಬಳಿಕ ಸಂಖ್ಯಾತದ ಸುರೋರಗಲನೆಯರಲಿ ತಿಲಾಂಶ ಮಾತ್ರದ ಚಲುವಿಕೆಯನೇ ತೆಗೆದು ನಿರ್ಮಿಸಿದನು ವರಾಂಗನೆಯ ಬೆಳಗಿತಾಕೆಯ ಹೆಸರು ದಿವಿಜಾವಳಿಯೊಳೈದೆ ತಿಲೋತ್ತಮಾಹ್ವಯ ದಳಿ ಕುಲಾಳಕಿಗಭುಜ ಭವ ನೇಮಿಸಿದನಿ ಹದನ ಅವರ ಕೆಡಿಸುವ ಹದನ ಕೈಕೊಂಡವನಿಗೈ ತಂದಳು ವಿನೋದದೊಳ್ ಇವದಿರಿದ್ದರು ಬನದೊಳಗೆ ಮದಿರಾಮದೋದ್ಧತರು ಯುವತಿಯನು ಕಂಡರು ಕಟಾಕ್ಷದ ಸವಡಿಗೋಲಿಂದೊಡೆದುದೆಡೆ ಹರಿದವರು ಹಿಡಿದರು ವಾಮ ದಕ್ಷಿಣ ಕರಂಗಳಂಗನೆಯ ಧರ್ಮರಾಯನು ನಾರದನನ್ನು ಅರ್ಘ್ಯ ಪಾದ್ಯ ಆಸನ ಮಧುಪರ್ಕ ಮೊದಲಾದವುಗಳನ್ನು ನೀಡಿ ಸತ್ಕರಿಸಿದನು. ನಾರದನು ಉಪಚಾರವನ್ನು ಸ್ವೀಕರಿಸಿ ಪರಿಮಿತದಲ್ಲಿ ಅಂದರೆ ಏಕಾಂತದಲ್ಲಿ ಕೆಲವರೇ ಇದ್ದಾಗ ಮಾತನಾಡುವ ವಿಷಯವಿದೆ ಎನ್ನಲು ಆ ಸ್ಥಾನವನ್ನು ವಿಸರ್ಜಿಸಲಾಯಿತು. ಧರ್ಮರಾಯನು ನಾರದರಿಗೆ ತಾವು ಬಂದ ಕಾರಣವೇನು, ಅನುಗ್ರಹಿಸಿ ಏನನ್ನು ಹೇಳುತ್ತೀರಿ, ತಮಗಾಗಿ ನಾನು ಏನು ಮಾಡಬೇಕು, ಅಪ್ಪಣೆ ಕೊಡಿ ಎಂದನು. ನಾರದನು, ನೀನು ಅಪರೂಪಕ್ಕೊಮ್ಮೆ ಕಾಣುವ ರಾಜರ್ಷಿ, ನೀನು ಧರ್ಮಸ್ವರೂಪ ಮನುಷ್ಯನಲ್ಲ, ನಿನ್ನನ್ನು ನೋಡಲೆಂದೇ ನಾನು ಬಂದೆ ಎಂದನು. ತಮ್ಮಂದಿರೋ ಭೀಮಾರ್ಜುನರು, ಪತ್ನಿಯೋ ದೇವಾಂಗನೆಯರಿಗೆ 108 ಮಡಿ ಹೆಚ್ಚಿನವಳಾದ ದ್ರೌಪದಿ, ನಿನ್ನ ಬೆಂಬಲಕ್ಕಿರುವವನು ಯಾವ ಲೆಕ್ಕಕ್ಕೂ ಸಿಕ್ಕದ 14 ಲೋಕಗಳ ಒಡೆಯ ನಾಗೇಂದ್ರರಾಗಲಿ ದೇವೇಂದ್ರರಾಗಲಿ ನಿನಗೆ ಸಮಾನರೇ. ಆದರೆ ನಿನಗೊಂದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ದ್ರೌಪದಿಯು ನಿಮ್ಮ 5 ಪತ್ನಿ. ಏಕಾಮಿಷ ವಿರೋಧ ಉಂಟಾಗುವುದಕ್ಕೆ ಇದೇ ಆದಿ. ಹಿಂದೆ ಒಂದು ಹೆಣ್ಣಿಗಾಗಿ ಸುಂದೋಪಸುಂದರು ಪರಸ್ಪರ ಯುದ್ಧ ಮಾಡಿದರು. ಅವರಿಬ್ಬರೂ ಒಬ್ಬ ತಾಯಿಯ ಮಕ್ಕಳು, ಪರಾಕ್ರಮಶಾಲಿಗಳು. ದೇವತೆಗಳು ರಾಕ್ಷಸರು ಮನುಷ್ಯರನ್ನೆಲ್ಲ ಸೋಲಿಸಿ ಭೂಮಿಯನ್ನಾಕ್ರಮಿಸಿದರು. ದೇವತೆಗಳು ಸೇರಿ ಈ ಬ್ರಹ್ಮನಿಗೆ ವಿಷಯವನ್ನು ತಿಳಿಸಲು ಸುಂದೋಪಸುಂದರನ್ನು ನಿಗ್ರಹಿಸಲು ಏನು ಮಾಡಬೇಕೆಂದು ಬ್ರಹ್ಮನು ಆಲೋಚಿಸಿದನು. ದೇವಾಂಗನೆಯರು ನಾಗಾಂಗನೆಯರೆಲ್ಲರಲ್ಲಿ ಒಂದೊಂದು ಎಳ್ಳು ಕಾಳಿನಷ್ಟು ಸೌಂದರ್ಯವನ್ನು ತೆಗೆದು ಮಹಾಸುಂದರಿಯನ್ನು ನಿರ್ಮಿಸಿದನು. ದೇವತೆಗಳಲ್ಲಿ ಅವಳು ತಿಲೋತ್ತಮೆ ಎಂದು ಕರೆಸಿಕೊಂಡಳು. ಬ್ರಹ್ಮನು ಅವಳಿಗೆ ಹೀಗೆ ಹೇಳಿದನು, ಅವರನ್ನು ಕೆಡಿಸು ಎಂದು. ಅವರನ್ನು ಕೆಡಿಸಲು ತಿಲೋತ್ತಮೆಯು ಭೂಮಿಗೆ ಬಂದಳು. ಸುಂದೋಪಸುಂದರಿಬ್ಬರು
ವನದಲ್ಲಿ ಸೊಕ್ಕು ಬರುವಂತೆ ಮದ್ಯವನ್ನು ಕುಡಿದು ಕುಳಿತಿದ್ದರು. ತಿಲೋತ್ತಮೆಯನ್ನು ಕಂಡರು. ಅವಳ ಕಣ್ಣುಗಳ ಜೋಡಿ ಬಾಣಗಳು ಅವರ ಎದೆಯನ್ನು ಒಡೆದವು. ಇಬ್ಬರೂ ಅವಳ ಬಳಿಗೆ ಹೋಗಿ ಒಬ್ಬನು ಎಡಗೈಯನ್ನು ಇನ್ನೊಬ್ಬನು ಬಲಗೈಯನ್ನು ಹಿಡಿದರು.